ಜಾಗವೇ ಇಲ್ಲ, ವೇಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀವಿ. ಚಿಯರ್ಸ್ ಬಾಯ್ಸ್, ಚಿಯರ್ಸ್. ಸುತ್ತಮುತ್ತ ಇರೋರು ಎಲ್ಲರೂ ನನ್ನನ್ನು ಒಳ್ಳೆ ವಿಚಿತ್ರ ಪ್ರಾಣಿ ಥರ ನೋಡ್ತಾ ಇದ್ದಾರೆ. ವಾಟ್ ಈಸ್ ದಿಸ್? ಮಶ್ರೂಮ್ ಚಿಲ್ಲಿ. ಚಿಲ್ಲಿ ಗೈಸ್, ಮಶ್ರೂಮ್ ಚಿಲ್ಲಿ. ಫಸ್ಟ್ ಇನ್ನಿಂಗ್ಸ್ ಮುಗೀತು, ಔಟ್ ಆಗ್ತಾರೆ. ಅದು ಔಟ್ ಆಗ್ತಾರೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಒಂದೊಂದು ಲೈಕ್ ಹಾಕ್ಬಿಡಿ ನಮ್ಮ ವ್ಲಾಗ್ಗಳಿಗೆ, ಆ್ಯಂಡ್ ಏನಾದರೂ ಒಂದೊಂದು ಕಮೆಂಟ್ ಹಾಕಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ 2 ದಿನದಿಂದ ಆಲ್ಮೋಸ್ಟು ಬೆಳಗ್ಗೆ ಬೇಗ ಎದ್ದು ಹೋಗುವಂಥ ಪ್ಲ್ಯಾನ್ಸ್ಗಳಾಗ್ತಾಯಿದೆ ಹೊರಗಡೆಗೆ, ಸುತ್ತೋದಕ್ಕೆ, ತಿನ್ನೋದಕ್ಕೆ. ಸದ್ಯಕ್ಕೆ ಟೈಮ್ ಆಗಿದೆ 7 ಗಂಟೆ. 6 ಗಂಟೆಗೆ ಎದ್ದು ಹೊರಡಬೇಕು ಅಂತ ಅಂದ್ಕೊಂಡಿದ್ದು. ಅಲ್ಲ, 6 ಗಂಟೆಗೆ ಎದ್ದಲ್ಲ, 6 ಗಂಟೆಗೆ ಹೊರಡಬೇಕು ಅಂತ ಎದ್ದೊಳಗೆ 6 ಗಂಟೆ ಆಯಿತು. ಇಷ್ಟೊಂದು ರೆಡಿಯಾಗಿ ಇವಾಗ ಹೊರಡ್ತಾ ಇದ್ದೀವಿ. ಸೊ ಎಲ್ಲಿಗೆ, ಏನು ಕತೆ ಇವತ್ತು ತಿನ್ನೋಕ್ಕೆ? ಭಾನುವಾರನೇ ಆ್ಯಕ್ಚುಲಿ ಬೇಗ ಹೋಗಬೇಕಾಗಿತ್ತು. ಭಾನುವಾರನೇ ಲೇಟ್ ಮಾಡ್ಕೊಂಡಿದ್ವಿ, ಬಿಕಾಸ್ ನೆನ್ನೆನೂ ಬೇಗ ಹೊರಟಿದ್ವಲ್ಲ, ಸೊ ನಿದ್ದೆ ಎಳೀತಾ ಇತ್ತು. ಸೊ ಎಲ್ಲಿ ಹೋಗ್ತಿದ್ದೀವಿ, ಏನೋ ಪ್ರತಿಯೊಂದೂ ಹೇಳ್ತೀನಂತ, ಯಾರ್ಯಾರು ಬರ್ತಿದ್ದಾರೆ ಅಂತ ಫಸ್ಟು ಶೂಗಿ ಹಾಕ್ಕೊಂಡು ಗಾಡಿ ಎತ್ಬಿಟ್ಟು ನಾವು ಆಶಿನಲ್ಲಿ ಹೋಗ್ತಾ ಇದ್ದೀನಿ. ಆನ್ ದಿ ವೇ ಮಾತಾಡೋಣ. ಏನು ಸನ್ರೈಸ್ ಆಗ್ತಾ ಇದೆ ನೋಡ್ರಿ, ಕಣ್ಣಿಗೆ ಹೊಡಿತಾ ಇದೆ. ರೋಡೇ ಕಾಣ್ತಾ ಇಲ್ಲ ನನಗೆ, ಅಷ್ಟು ಹಬ್ಕೊಂಬಿಟ್ಟಿದೆ. ಇವಾಗ ಕಾಣ್ತಾ ಇದೆ ರೋಡ್. ಏನು ಮಸ್ತಾಗಿ ಕಾಣ್ತಾ ಇದೆ ಅಲ್ವಾ? ಫುಲ್ ಎಲ್ಲೋ ಇಷ್ಟಾಗಿ ನನ್ನ ಕಣ್ಣಿಗೆ ಹಂಗೆ ಹೊಡಿತಿರುತ್ತೆ. ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣ್ತಿರುತ್ತೆ. ಹೆಣ್ಣಿನ ಮನೆ ಕಡೆಯವರು ಗಂಡಿನ ಮನೆ ಕಡೆಯವರು ಚೌಲ್ಟ್ರಿಗೆ ಬಂದಿರೋ ಥರ ಅನ್ನಿಸ್ತೈತೆ. ಅಷ್ಟೊಂದು ಗಾಡಿಗಳು ಬೇರೆ ನಿಂತಿದೆ. ಮದುವೆ ಊಟ ಅಂತೂ ಇರುತ್ತೆ. ಮದುವೆ ಊಟ ಇಲ್ಲ ಅಂತ ಅಂದರೂ ನನಗೆ ಅನ್ನಿಸ್ದಂಗೆ ಬೀಗ್ರೂಟ ಅಂತೂ ಇರುತ್ತೆ. ಭಾನುವಾರ ಎಲ್ಲೆಲ್ಲೋ ಹೋಗಿ ತಿಂತೀವಂತೆ. ಈ ಥರ ಏನಾದ್ರು ಬೆಳಗ್ಗೆ ಹೊತ್ತು ಮದುವೆಗಿದ್ವಿ ಏನಾದ್ರು ಇದ್ದರೆ ಶಿಸ್ತಾಗಿ ಹೋಗಿ ತಿಂಡಿ ತಿನ್ಬಿಡ್ಬೋದು ಅಲ್ಲಿ. ಬೀಗ್ರೂಟ ಅಂದ್ರೇ ಒಂದು ಸ್ವಲ್ಪ ಬೆಳಗ್ಗೆ ನಾವೇ ಜುಗಾಡ್ ಮಾಡ್ಕೊಬೇಕು, ಮಧ್ಯಾಹ್ನಕ್ಕೆ ಬೀಗ್ರೂಟ ಇರುತ್ತೆ. ಯಾಕಿದ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಕಾಲದಿಂದ ಅನ್ಕೋತಾ ಇದ್ದೀನಿ ಯಾವ್ದಾದ್ರು ಒಬ್ರು ಗೊತ್ತಿಲ್ಲದೆ ಇರೋ ಮದುವೆಗೆ ಹೋಗ್ಬಿಡ್ಬೇಕು, ತಿನ್ಬಿಡ್ಬೇಕು ಅಂತ. ಎಷ್ಟು ಸರಿ ವ್ಲಾಗಲ್ಲೂ ಹೇಳಿದ್ದೀನಿ ನಾನು. ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಅದೇ ಡಿಸ್ಕಸ್ ಮಾಡ್ತಿರ್ತೀವಿ. ಬಟ್ ಇಲ್ಲಿವರೆಗೂ ಯಾವುದಕ್ಕೂ ಹೋಗಿಲ್ಲ ಗುರು. ದೇವ್ರ ಥರ ಇದ್ದೀವಿ, ಬರೀ ಮಾತಾಡ್ತೀವಿ ಅಷ್ಟೇ. ಹೋಗ್ಬೇಕು ಅದು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಹೆಂಗಿರುತ್ತೆ ಅಂತ. ಕೊನೆಗೆ ಬೈದರೂ ಪರವಾಗಿಲ್ಲ, ಓಡಿಸಿದ್ರು ಪರವಾಗಿಲ್ಲ ಅನ್ಕೋತೀವಿ. ಯೂಶಲಾಗಿ ಹಂಗೆಲ್ಲ ಮಾಡೋದಿಲ್ಲ ನಾವು. ಹಾಗೆ ಅವ್ರ ಕಡೆಯವರು, ಇವ್ರ ಕಡೆಯವರು, ಹೆಣ್ಣಿನ ಕಡೆಯವರು, ಗಂಡಿನ ಕಡೆಯವರು ಅಂದ್ಕೊಂಡೇನೋ ಪುಂಗ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ಬೋದು. ಬಟ್ ಯಾರೂ ಹಂಗೆ ಕೇಳೋಕ್ಕೆ ಹೋಗಲ್ಲ ಯಾರ ಕಡೆಯವ್ರು ನೀವು ಅಂತ. ಬಟ್ ಆದರೂ ಅದು ಕಾಲ ಕೂಡ ಬಂದಿಲ್ಲ ನಮಗೆ ಮಾಡೋದಕ್ಕೆ. ಅದು ಬೇಕು ಅಂದರೆ ಕಮೆಂಟ್ ಹಾಕಿ, ಆ ಥರ ಒಂದು ವ್ಲಾಗು ಮಾಡ್ತೀನಿ. ನೀವು ಎಷ್ಟು ಜನ ಕಮೆಂಟ್ ಹಾಕ್ತೀರಾ ಅದ್ರ ಮೇಲೆ ನೋಡಿಕೊಂಡು ಓಕೆ ಡಿಮ್ಯಾಂಡ್ ಐತೆ, ಸಪ್ಲೈ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡೋಣ. ಇಲ್ಲೆಲ್ಲ ವಾಕ್ ಮಾಡೋಕ್ಕೆ ಬರ್ತಾರೆ ಜನ ಇಷ್ಟೊಂದು. ಬಾ ಗಾಡಿಗಳು ನಿಲ್ಲಿಸಿ. ನಮಗೆ ವಾಕಿಂಗು ವರ್ಕೌಟು ಎಲ್ಲ ಆಗಿ ಬರೋಲ್ಲ ಗೈಸ್. ದೇವರಾಣೆ ನಮ್ಮ ಕೈಲಾಗಲ್ಲ. ನಮ್ದೇನಿದ್ರು ತಿನ್ನೋಕ್ಕೆ, ತಿನ್ಕೊಂಡು ಉಣ್ಕೊಂಡು ರೈಡ್ ಹೋಗ್ಕೊಂಡಿರು. ಆ ಟ್ರೈನ್ ಗೊತ್ತಾ, ನಾನು ಒಂದು ಲೊಕೇಶನ್ ಕಳಿಸಿದ್ದೆ, ಇಂಥ ಜಾಗದಲ್ಲಿ ಮೀಟ್ ಆಗೋಣ ಎಲ್ಲರೂ ಅಂತ ಅಂದ್ಬಿಟ್ಟು. ಸೊ ನಾನೇ ಮಿಸ್ ಮಾಡಿಬಿಟ್ಟು ಬೇರೆ ರೋಡ್ ತೊಗೊಂಡ್ಬಿಟ್ಟೆ. ಆ ಲೊಕೇಶನ್ಗೆ ಹೋಗೋಕ್ಕಾಗಿಲ್ಲ, ಇನ್ನೂ ಮುಂದೆ ಬಂದುಬಿಟ್ಟೆ ನಾನು. ಸೊ ಹಾಗಾಗಿ ಶಿಟ್, ರಾಂಗ್ ಲೊಕೇಶನ್. ಅವ್ರು ಅಲ್ಲಿ ಕಾಯ್ತಾ ಇದ್ದಾರೆ, ಅದಕ್ಕೆ ಮುಂದೆ ಬಂದುಬಿಡಿ ಅಂತ ಬಾಯ್ಸ್ಗೆ ಮೆಸೇಜ್ ಆಗ್ತಾಯಿದ್ದೀನಿ. ಅಣ್ಣ ಓಕೆ. ಸೊ ಗೈಸ್ ಹೊರಡ್ತಾ ಇದ್ದೀವಿ. ಸೊ ಇವರು ಇಬ್ಬರು ಬಂದಿದ್ದಾರೆ ಫ್ರೆಂಡ್ಸು. ಲೆಟ್ಸ್ ಗೋ. 5 ಕಿಲೋಮೀಟ್ರ್ ತೋರಿಸ್ತಾ ಇದೆ ಇಲ್ಲಿಂದ. 5 ಕಿಲೋಮೀಟರು 10 ನಿಮಿಷ. ಆ್ಯಂಡ್ ನಮ್ಮ ತೇಜಸ್ ಬ್ರೋನು ಜಾಯಿನ್ ಆಗ್ತಾರೆ. ಅವ್ರ ಮನೆ ಹತ್ರನೇ, ಅವ್ರು ನೋಡಿರೋ ಜಾಗನೇ ಇದು. ಅವರು ತಿಂದು ಚೆನ್ನಾಗಿದೆ, ಬನ್ನಿ ನೀವು ಒಂದ್ಸರಿ ಟೇಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಇವತ್ತು ಮಶ್ರೂಮ್ ಬಿರಿಯಾನಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಭಾನುವಾರ ಕಾಲು ಸೂಪ್ ಕುಡ್ಕೊಂಡು ಹೋಗಬೇಕಾಗಿತ್ತು ಅಂತ ಹೋದ ಬ್ಲಾಗಲ್ಲಿ ನಾನು ಹೇಳಿದ್ದೆ. ಒಂದು ಸರಿ ನಾವು ವೆಜ್ ತಿನ್ನೋಕೆ ಹೋಗಿದ್ದಾಗ ನಾನು ಮತ್ತು ಡ್ರೈಡು. ಇವತ್ತು ಯಾಕೋ ಭಾನುವಾರದೊತ್ತು ಬರೀ ವೆಜ್ಜೇ ನಮಗೆ ಕಲ್ಪಿಸ್ತಾ ಇದೆ, ಅದು ಬಿಟ್ಟು ಬೇರೆ ಸಿಗ್ತಾ ಇಲ್ಲ. ಸೊ ಇವತ್ತು ಅಷ್ಟೇ ವೆಜ್ಜೇ, ಮಶ್ರೂಮ್ ಬಿರಿಯಾನಿ. ಟೇಸ್ಟು ಒಳ್ಳೆ ನಾನ್ ವೆಜ್ ಬಿರಿಯಾನಿ ಥರ ಇರುತ್ತೆ ಅಂತ ಹೆವಿ ಅಂದರೆ ಹೆವಿ ಆಯ್ತು ಕೊಟ್ಬಿಟ್ಟಿದ್ದಾರೆ. ರೆಕಾರ್ಡಿಂಗಲ್ಲಿ ಇದೆಯಲ್ಲ, ಬಾಬಾ ಏನು ಗುರು ಹಿಂಗೆ ಕಣ್ಗೊಡಿತೈತೆ. ಸೊ ಹಾಗಾಗಿ ಸರಿ ನಡಿ ಆಯಿತು, ಅದು ಟೇಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಹೊರಟು ನಿಂತ್ವಿ. ಸ್ವಲ್ಪ ಚೇಂಜ್ ಇರಬೇಕು, ಯಾವಾಗಲೂ ನಾನ್ ವೆಜ್ ತಿಂತಾಯಿದ್ರೆ ಚೆನ್ನಾಗಿರಲ್ಲ. ಮೊನ್ನೆನೇ ಚಾಕ್ನ ತಿಂದಿದ್ದೀವಿ. ಯಾರ್ಯಾರು ಚಾಕ್ನ ವ್ಲಾಗ್ ನೋಡಿಲ್ಲ ನೋಡಿ ವ್ಲಾಗ್ನ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಒಂದೊಂದು ಲೈಕ್ ಹಾಕ್ಬಿಡಿ ನಮ್ಮ ವ್ಲಾಗ್ಗಳಿಗೆ. ಆ್ಯಂಡ್ ಏನಾದರೂ ಒಂದೊಂದು ಕಮೆಂಟ್ ಹಾಕಿ, ನಿಮಗೆ ಇಷ್ಟ ಬಂದಿದ್ದು
ವ್ಲಾಗ್ ಚೆನ್ನಾಗಿಲ್ಲದೆ ಇದ್ದರೆ ಚೆನ್ನಾಗಿಲ್ಲ ಅಂತನಾದರೂ ಕಮೆಂಟ್ ಹಾಕಿ, ಏನಾದರೂ ಒಂದು ಕಮೆಂಟ್ ಹಾಕಿ ಅಷ್ಟೇ. ಚೆನ್ನಾಗಿಲ್ಲ ಅಂತ ಕಮೆಂಟ್ ಹಾಕಕ್ಕೆ ಹೋಗಬೇಡಿ, ಬೇಜಾರಾಗುತ್ತೆ. ಡಿಸ್ಲೈಕ್ ಮಾಡಿಬಿಡಿ, ಕಾಣಲ್ಲ ಅದು ನಮಗೆ. ಇದೊಂದು ರೋಡ್ ಸ್ಟ್ರೈಟಾಗಿ ಸಿಕ್ಬಿಟ್ಟೈತೆ. ಆ ಸ್ಟ್ರೈಟ್ ರೋಡಲ್ಲಿ ಇಲ್ಲಿ ಎದುರುಗಡೆ ಸೂರ್ಯ ಹೊಡಿತಿರೋದು ಕಣ್ಣಿಗೆ ದಾರಿನೇ ಕಾಣ್ತಾ ಇಲ್ಲ. ಎಲ್ಲಿ ಮಿಸ್ಸಾಗಿ ತೊಗೊಂಡೋಗಿ ಯಾರಿಗಾರು ಇಟ್ಬಿಡ್ತೀವೋ ಅಂತ ಅನಿಸ್ತೈತೆ. ಹಾಂ, ಇವಾಗ ಓಕೆ ನೋಡಪ್ಪ, ಮರಗಳು ಬಂದಿದ್ದಕ್ಕೆ. ಗೈಸ್, ಇದು ಯಾವ ರೋಡಿಗೆ ಬಂದ್ವಿ? ಬಸವನಗುಡಿಗೆ ಬಂದ್ವಿ. ಕರೆಕ್ಟ್ ಬಸವನಗುಡಿ. ಏಯ್ ಗುರು, ನಮ್ಮ ಫ್ರೆಂಡ್ ಯಾವ ಲೊಕೇಶನ್ ಕಳ್ಸೋರು ಗುರು? ಇದು ಎಲ್ಲೆಲ್ಲೋ ತೋರಿಸ್ತೈತೆ. ಮಹದೇಶ್ವರ. ಹಾಂ, ಇದೆ. ಪಾರ್ಕಿಂಗ್ ಇದೆಯಾ ಇಲ್ಲಿ? ಒಬ್ಬರು ನಿಲ್ಸಿಲ್ವಲ್ಲ ಗುರು. ಪಟ್ ಅಂತ ಬಂದ್ಬಿಟ್ಟು ಕುತ್ಕೊಂಡಿದ್ದೀವಿ ಇಲ್ಲಿ. ನಮ್ಮ ತೇಜಸ್ ಬ್ರೋ ಬರೋದಕ್ಕೆ ಕಾಯ್ತಾ ಇದ್ದೀವಿ. ಸೊ ಒಂದ್ಸರಿ ಅವ್ರು ಬಂದ ಮೇಲೆ ಪಟ್ ಅಂತ ಬಿರಿಯಾನಿ ಹಾಕ್ಸ್ಕೊಳ್ಳೋಣ, ಬಿಸಿಯಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಆರೋಗ್ಬಿಡುತ್ತೆ, ಅದಕ್ಕೋಸ್ಕರ ಏನು ಆರ್ಡರ್ ಮಾಡಿಲ್ಲ ಇನ್ನು. ಈ ಸೈಡೆಲ್ಲ ಬಿರಿಯಾನಿ ಮಶ್ರೂಮ್ ಕಬಾಬ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಿರಿಯಾನಿ ಅಂಡೆ ಇಟ್ಟಿದ್ದಾರೆ. ಪ್ಲ್ಯಾನಲ್ಲಿ ಒಂದಿಷ್ಟು ಚೇಂಜಸ್ಗಳು. ಅಲ್ಲೆಲ್ಲೋ ಎದುರುಗಡೆ ಒಂದು ಕಾಲ್ ಸೂಪ್ ಕುಡಿಯೋ ಅಂಗಡಿ ಇದೆ ಅಂತ ಹೇಳಕ್ಕೆ ಬಂದೆ. ಇಲ್ಲ ನಾನ್ ವೆಜ್ ಹೋಟ್ಲ್ ಇದೆಯಂತೆ. ಸೊ ಅದಕ್ಕೋಸ್ಕರ ಪಟ್ಟಂತ ಹೋಗಿ ಫಸ್ಟ್ ಕಾಲ್ ಸೂಪ್ ಕುಡ್ಕೊಂಡು ಅದಾದಮೇಲೆ ಇಲ್ಲಿ ಬಂದು ಮಶ್ರೂಮ್ ಬಿರಿಯಾನಿ ತಿನ್ನೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಅದೆಲ್ಲ ಮೂಲೆಲ್ಲ ಐತಂತೆ. ಫಸ್ಟ್ ಟೈಮ್ ಒಬ್ಬರು ವ್ಲಾಗ್ ಮಾಡ್ತಿರೋದು ನೋಡ್ತಿರೋದು, ಅದಕ್ಕೆ ನಿಮ್ಮ ರಿಯಾಕ್ಷನ್ ಗೊತ್ತಾಗ್ತಿದೆ ನನಗೆ. ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆಯಾ? ಗೈಸ್, ಫುಲ್ ಫ್ರೆಶ್ ಹಣ್ಣುಗಳು. ಯಾರಿಗೆ ಬೇಕು ಒಂದು ತೊಗೊಂಡೋಗಿ ಬ್ರೋ. ನಾನೇನೋ ಕಿತ್ಕೊಬೇಕು ಅಂತ ಹೇಳ್ತಿದ್ರಲ್ಲ ಆ್ಯಪಲ್ನ, ಅಲ್ಲಿ ಬರಬೇಕಾದ್ರೆ ನೋಡಿದ್ವಿ ಯಾರಿಗೋ ಒಬ್ಬರಿಗೆ ಗೆಸ್ಟ್ಗೆ ಹಾರ ಹಾಕೋದಕ್ಕೆ ದೊಡ್ಡ ಹಾರ ಈ ಕ್ರೈನಲ್ಲಿ ಹಾಕ್ತಾರಲ್ಲ ಹಾಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಅದ್ರಲ್ಲಿ ಆ್ಯಪಲ್ಗಳು ಇಟ್ಟಿದ್ರು, ಹಾರನ ಕಟ್ಟಿದ್ರು ಆ್ಯಪಲಲ್ಲೂ. ಸೊ ಅದನ್ನ ಕಿತ್ಕೊಂಡು ಹೋಗ್ಬಿಡೋಣ ಬನ್ನಿ ಅಂತ ಒಂದು ಈವಿಲ್ ಬುದ್ಧಿ ಇರುತ್ತಲ್ಲ ಎಲ್ರದ್ದು, ಆ ಬುದ್ಧಿ ಹೊರಗೆ ಬರ್ತಾ ಇತ್ತು ನಮ್ಮದು. ಗೈಸ್, ಕರ್ಕೊಂಬಂದ್ರು ಎಂಥ ಗುಹೆ ಒಳಗೆ ಕರ್ಕೊಂಬಂದ್ರೆ ಅಂದರೆ ಇವರು ಎಲ್ಲಿ ಏನು ಎಟ್ಕೊಂಡ್ಬಿಡುತ್ತೆ ನಮ್ಮದು ಅಂತ ಅನ್ನಿಸ್ತಿದೆ. ಅಂದರೆ ತಲೆಗಿಲೆ. ಗೈಸಲ್ಲಿ ನೋಡಿ, ಗೈಸಲ್ಲಿ ಜಾಗವೇ ಇಲ್ಲ. ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ವಿ. ನಮ್ಮ ಬೈಕರ್ಸ್ದು ಪ್ರಾಬ್ಲಮ್ಮು ಗೈಸ್. ಹೆಲ್ಮೆಟ್ ತಂದುಬಿಟ್ರೆ ಒಂದು ಬೇರೆ ಯಾವ್ದಾದ್ರು ಟೇಬಲಲ್ಲಿ ಇಡಬೇಕು, ಇಲ್ಲಾಂದರೆ ನಮ್ಮ ಟೇಬಲೇ ಫಿಲ್ ಆಗುತ್ತೆ. ಸದ್ಯಕ್ಕೆ ಬರೀ ಏನೋ ಕುಡಿತಾ ಇರೋದು, ಹಾಗಾಗಿ ತೊಂದರೆ ಇಲ್ಲ, ಅವಶ್ಯಕತೆ ಇಲ್ಲ ನಮಗೆ ದೊಡ್ಡ ಜಾಗ. ಇಲ್ಲ ಅಂದರೆ ಟೇಬಲ್ ಸಾಗುತ್ತೆ. ಇದರೊಳಗೆ ಏನಿದೆ? ನಿಂಬೆಣ್ಣ. ಓಹೋ ಕಾಲ್ ಸೊಪ್ಪು ಗೈಸ್ ಬಂತು. ನಿಂಬೆ ನಿಂದ್ಬಿಟ್ಟು ಬೆಳಗ್ಗೆ ಖುಷಿ ಆಗ್ತಾ ಇದೆ ನೋಡೋಕ್ಕೆ. ಚಿಯರ್ಸ್ ಬಾಯ್ಸ್, ಚಿಯರ್ಸ್. ಫುಲ್ ಆರ್ಟಿಸ್ಟಿಕ್ ಇದೆ. ಪೆಪ್ಪರ್ ಫೀಲ್ ಅಷ್ಟಿಲ್ಲ ಅಷ್ಟೇ, ಅದು ಬಿಟ್ಟರೆ ಚೆನ್ನಾಗಿದೆ. ಜಾಗ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿಬಿಡ್ತಲ್ಲ. ಅಕ್ಕಪಕ್ಕ ಇರೋರು, ಸುತ್ತಮುತ್ತ ಇರೋರು ಎಲ್ಲರೂ ನನ್ನನ್ನು ಒಳ್ಳೆ ವಿಚಿತ್ರ ಪ್ರಾಣಿ ಥರ ನೋಡ್ತಾ ಇದ್ದಾರೆ. ನಾನಂತೂ ಕೆಳಗಡೆ ಬಂದುಬಿಟ್ಟೆ. ಸಿಕ್ಕಾಬಟ್ಟೆ ಕ್ರೌಡ್ ಆಗೋಯ್ತಲ್ಲಿ. ಸುಮಾರು ಜನ ಹಿಂದೆ ಈ ಊಟಕ್ಕೆ ಪಂಕ್ತಿಲಿ ಬಂದುಬಿಟ್ಟು ಹಿಂದೆ ನಿಂತ್ಕೊತಾರಲ್ಲ, ಹಿಂಗೆ ಪಾಪ ಹಿಂದೆ ನಿಂತ್ಕೊಂಡಿದ್ರು. ಅದಕ್ಕೋಸ್ಕರ ಬಂದಿದ್ದೀನಿ. ಅವ್ರ ಮೇಲೆ ಇದ್ದಾರೆ. ಮೋಸ್ಟ್ಲಿ ಅವ್ರು ನಾನು ಹುಡುಕ್ತಿರ್ತಾರೆ ಅನ್ಸುತ್ತೆ. ಕೇಳ್ದರೆ ಬಂದುಬಿಟ್ಟೆ ನಾನು. ಹೇಯ್, ಫ್ರೀಯಾಗಿ ಕೊಡ್ತಿರೋದು ಹಾಕೊಳ್ಳಿ, ಸುಮ್ಮನೆ ಇರಿ ಬ್ರೋ. ಈಗ ಹಾಕೊಳ್ಳಿ ಬ್ರೋ. ನಾನು ತಿನ್ನಲ್ಲ ಮೊಸರು ಬಜ್ಜಿ. ಪಾಪ ಅವ್ರು ಮೊಸರು ಬಜ್ಜಿ ಹಾಕೊಳ್ಳೋಕೆ ಹೋಯ್ತಾವ್ರೆ. ಬಿದ್ದುಬಿಡೋದು ಒಂದು ಪ್ಲೇಟು. ಒಂದು ಪ್ಲೇಟ್ ಬಿರಿಯಾನಿ ವೇಸ್ಟ್ ಆಗ್ಬಿಡೋದು. ಸೊ ಇಲ್ಲಿ ನೋಡಿ ಗೈಸ್, ಫ್ರೀಯಾಗಿ ಯಾರು ಬೇಕೋ ಎಷ್ಟು ಬೇಕು ಹಾಕೊಂಬೋದು ಹೊರಗಡೆನೇ ಇಟ್ಬಿಟ್ಟವ್ರೆ. ಇದು ಯಾರ್ದು? ಆಫಾ? ಇದು ಫುಲ್ ಎಲ್ಲ ಫುಲ್. ಫೈನಲಿ ಮಶ್ರೂಮ್ ಬಿರಿಯಾನಿಗೆ ಬಂದಿದ್ದೀವಪ್ಪ. ಟೇಸ್ಟ್ ಮಾಡೋಣ ಬನ್ನಿ. ಫುಲ್ ಬಿಸಿ ಬಿರಿಯಾನಿ. ಚೀರ್ಸ್ ಗೈಸ್. ಚೆನ್ನಾಗಿದೆಯಾ? ಅಯ್ಯೋ ತಿಂದಿಲ್ಲ.
ಡೌ ಮಾಡ್ಬಿಟ್ರು ನೋಡಿ ನಗು ಹಿಂಗಿದೆ. ಸೊ ನೋಡಿ ಇದೆ ಮಶ್ರೂಮ್ ದಮ್ ಬಿರಿಯಾನಿ ಅಂತ. ಯಾವುದಿದು ಶ್ರೀನಗರ್ ಬಸ್ ಸ್ಟ್ಯಾಂಡಾ? ಶ್ರೀನಗರ್ ಬಸ್ ಸ್ಟ್ಯಾಂಡಲ್ಲಿ. ವಾಟ್ ಈಸ್ ದಿಸ್? ಮಶ್ರೂಮ್ ಚಿಲ್ಲಿ ಗೈಸ್, ಮಶ್ರೂಮ್ ಚಿಲ್ಲಿ. ಮಶ್ರೂಮ್ ಕಬಾಬ್ ಬೇಡ ಅಂದ್ಕೊಂಡ್ವಿ, ಬಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಮಶ್ರೂಮ್ ಚಿಲ್ಲಿ. ಜೀವನದಲ್ಲಿ ಎಂಥ ದೊಡ್ಡ ರಿಜೆಕ್ಷನ್ ನನಗೆ ಅಂದರೆ ಬೇಡ. ಅಲ್ಲಿ ಎದುರುಗಡೆ ಅವ್ರು ನೋಡ್ಬಿಟ್ಟು ಏನು ಮಾಡ್ತಾರೆ ಇವರು, ಬರೀ ಆಕ್ಷನ್ ಇತ್ತು. ಹತ್ತು ಕಡೆ ಅವ್ರು ನೋಡ್ತಾವ್ರೆ. ಗುಡ್, ಚೆನ್ನಾಗಿದೆ ಗೈಸ್. ಕಂಪ್ಲೀಟಾಗಿ ಮುಗೀತು ತಿನ್ನೋದು ಕುಡಿಯೋದು. ಫಿನಿಶಿಂಗ್ ಟಚ್ ಕಾಫಿನೂ ಮುಗೀತು, ಟೀ. ಇವಾಗ ನಾವು ನಮ್ಮ ಪಯಣನ ಮುಂದುವರಿಸ್ತಿದ್ದೀವಿ. ಎಲ್ಲಿಗೆ ವಾಪಸ್ ಮನೆ ಕಡೆ ಹೋಗ್ತಾಯಿದ್ದೀವಿ. ಎಲ್ಲರೂ ಹೋಗ್ತಿದ್ದೀವಿ. ಅಲ್ಲಿ ಒಂದು ಗ್ರೌಂಡಲ್ಲಿ ಕ್ರಿಕೆಟ್ ಆಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ. ಫಿಕ್ಸ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ಅದೊಂದು ಲಾಸ್ಟ್ ಮೂಮೆಂಟ್ ಪ್ಲ್ಯಾನು. ಇನ್ನೊಬ್ಬರು ಫ್ರೆಂಡ್ ಕರೆದವ್ರೆ, ಸೊ ಅದಕ್ಕೆ ಬನ್ನಿ ಎಲ್ಲರೂ ಅಂತ ಎಲ್ಲರನ್ನೇ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಫಸ್ಟು ಚೆನ್ನಾಗಿ ಆಡಿಬಿಟ್ಟು ವರ್ಕೌಟ್ ಮುಗಿಸ್ಕೊಂಡು ತಿನ್ನೋಕ್ಕೆ ಕಾಲು ಸೂಪ್ ಕುಡಿಯೋಕೆ ಹೋದರೆ ನಾವು ನೋಡಿ ಉಲ್ಟಾ. ಫಸ್ಟು ಕಾಲು ಸೂಪು ತಿಂದುಬಿಟ್ಟು ಅದಾದಮೇಲೆ ಇವಾಗ ಆಡೋಕ್ಕೆ ಹೋಗ್ತಾಯಿದ್ದೀವಿ. ತಿಂದಿದ್ದೆಲ್ಲ ಅಲ್ಲೇ ಅರ್ಗೋಗ್ಬಿಡುತ್ತೆ. ಅದಾದಮೇಲೆ ಇನ್ನೂ ಬೇರೆ ಬೇರೆ ಏನೇನೋ ಪ್ಲ್ಯಾನ್ಗಳಿದೆ. ಯಾವ್ದು ಮಾಡೋದು ಯಾವ್ದು ಬಿಡೋದು ಗೊತ್ತಿಲ್ಲ. ಅದು ಹೋಗ್ತಾ ಹೋಗ್ತಾ ಹೇಳ್ತೀನಿ ಅಂತ ಏನು ಕತೆ ಅಂತ. ಇವಾಗ ಯಾರು ಹೆಂಗೆ ಬರ್ತಾರೆ ಅಂತ ಇನ್ನೂ ಫೈನಲೈಸ್ ಆಗಿಲ್ಲ. ಸೊ ನಮ್ಮ ಹಿಂದೆ ಹಿಮಾಲಯನ್ ಇದೆ, ಅವರಿಬ್ಬರು ಬರ್ತಿದ್ದಾರೆ. ಆಮೇಲೆ ಇವರು ಮೋಸ್ಟ್ಲಿ ಅವ್ರ ಗಾಡಿ ಎತ್ಬೋದೇನೋ. ಸರಿ ನಡೀರಿ ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಈ ಗಾಡಿ ಬಿಟ್ಬಿಟ್ಟು ಅವ್ರ ಗಾಡಿ ಎತ್ಕೊಂಡು ಬರ್ತಾರಂತೆ. ಇವ್ರು ನೋಡಿದ್ರೆ ಬನ್ನಿ ನಮ್ಮ ಮನೆ ತನಕ ಅಲ್ಲಿ ಗಾಡಿ ಚೇಂಜ್ ಮಾಡಿಕೊಂಡು ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾವ್ರೆ. ಇವ್ರ ಮನೆ ಹತ್ರಕ್ಕೆ ಹೋಗೋಕ್ಕೆ ನನಗೊಂಥರ ಯೋಚನೆ ಆಗ್ತಿದೆ. ಅವ್ರ ಮನೆಯಲ್ಲಿ ಸುಮ್ಮನೆ ಎಲ್ಲ ಮಗ ಹೋಗ್ತಿದ್ರು ಮಗನ ಬೈಕೋತಾರೆ, ಥೂ ಬರೀ ಮನೇಲೇ ಇರಲ್ಲ ಆದಿ ಬಿದಿ ಸುತ್ತಾ ಇರ್ತಾನೆ ಅಂತ. ಇಲ್ಲಿ ನಾವೇನಾದ್ರು ಹೋಗ್ಬಿಟ್ರೆ ಅವ್ರ ಮನೆ ಮುಂದೆ ಅವ್ರು ನಮ್ಮನ್ನು ನೋಡ್ಬಿಟ್ರೆ ಓ ಈ ನನ್ನ ಮಕ್ಕಳ ಜೊತೆನೇ ನಾವು ಹೋಯ್ತಾ ಇರೋದು ಇವನು ಅಂತ ಅಂದ್ಬಿಟ್ಟು ನಮ್ಮನ್ನು ಸೇರಿಸಿ ಬೈಕೋತಾರೆ. ಅದು ಬೇಜಾರು. ಪ್ರೀತಿಯ ಪಾಡು ಅಯ್ಯೋ ನೋಡಲಾರೆ, ಆದರೂ ಯಾಕೆ ಪ್ರೀತಿ ಮಾಡುತ್ತಾರೆ. ಬಂದು ರೀಚ್ ಆಗಿದ್ವಿ. ಸೊ ಅಲ್ಲಿ ಎದುರುಗಡೆ ಬಾಯ್ಸ್ ಆಡ್ತಾ ಇದ್ದಾರೆ. ಒಂದು ಮ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಾವು ಮೋಸ್ಟ್ಲಿ ನೆಕ್ಸ್ಟ್ ಮ್ಯಾಚ್ ಆಡೋಣಂತೆ. ಓಕೆನಾ? ನಾವು ಯಾರೂ ಪ್ರೊಫೆಷ್ನಲ್ಸ್ ಅಲ್ಲ. ಯಾರಾದ್ರು ಇದ್ದೀರಾ ಇಲ್ಲಿ? ನೀವು ಕರೆಕ್ಟಾಗಿ ಇವರು ಹೇಳೋದು. ಸೊ ನೀವು ಇಲ್ಲ? ಸೊ ನಾವೆಲ್ಲ ಅಷ್ಟೇ. ನಾನು ಇಲ್ಲೂ ಅದೇ ಥರ ಇದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ನನ್ನ ಫ್ರೆಂಡು ಆ ಲೆವೆಲ್ಗೆಲ್ಲ ಆಡೋಲ್ಲ. ಸೊ ನಮ್ಗೆ ಮ್ಯಾಚ್ ಆಗ್ತೀರಾ ಬನ್ನಿ ಬ್ರೋ ಅಂತ ಹೇಳಿದರು. ಸೊ ಇವಾಗ ಹಂಗೆ ಬೀಸ್ತಾವ್ರೆ. ಮರ್ಯಾದೆ ಹೋಗುತ್ತೆ ಇವಾಗ. ಗೈಸ್ ಬಂದ ತಕ್ಷಣ ಯಾವ ಟೀಮಿಗೆ ಜಾಯ್ನ್ ಆದ್ವಿ ಅಂತ ಗೊತ್ತಿಲ್ಲ, ಬಟ್ ಜಾಯ್ನ್ ಆಗಿದ ತಕ್ಷಣ ಬ್ಯಾಟಿಂಗ್ ಸಿಕ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಬ್ಯಾಟಿಂಗ್ ಮಾಡೋಕ್ಕೆ ಯಾರು ಹೇಳ್ತಾ ಇದ್ದೀರಾ? ನಮ್ಮವ್ರು ಮೋಸ್ಟ್ಲಿ ಸಂಜಯ್. ನಾನು ಹೇಳಿಲ್ಲ. ನಾನು ಮತ್ತೆ ಈ ಮ್ಯಾಚ್ ಸೋತ್ರಿ ಅಂತಲೇ ಅನ್ಕೊಳ್ಳಿ. ನೀವು ಹೊಡಿಯೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೇಬೇಡಿ, ಸೋತ್ರಿ ಅಂದ್ಕೊಳ್ಳಿ. ಅದಕ್ಕೆ ಆಡಕ್ಕೆ ಬರಲ್ವಲ್ಲ ಗೈಸ್ ಅದಕ್ಕೆ. ಬಟ್ ಅವ್ರು ಆಡ್ತಾರೆ, ನಮ್ಮ ಫ್ರೆಂಡು ಸಂಜಯ್ ಬ್ರೋ. ಸೊ ಅದಕ್ಕೋಸ್ಕರ ಅವ್ರು ಒಂದು ಕಡೆ ಇಳೀಲಿ, ಇನ್ನೊಂದು ಕಡೆ ನಾವಿರ್ತೀವಿ. ಹೌದಾ? ಓಕೆ. ಸೊ ಗೈಸ್ ಏನು ಗೊತ್ತಾ, ಆಯ್ತಾ ಸೊ ಫಸ್ಟ್ ಇನ್ನಿಂಗ್ಸ್ ಮುಗೀತು. ಔಟ್ ಆಗ್ತಾರೆ ಇಲ್ಲಿ ಕಾಲರ್ ಎತ್ಕೊಂಡು ಓಡಾಡ್ತಾ ಇದ್ದೀನಿ. ಫಸ್ಟ್ ಎಲ್ರಿಗೂ ಹೇಳಿದ್ದಾರೆ ಆಡಕ್ಕೆ ಬರಲ್ಲ ಅಂತ. ನೋಡಿದ್ರೆ ನಾನೇ ಔಟ್ ಆಗ್ತಾರೆ. ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೋ. ಎಲ್ಲೆಲ್ಲಿ ಬ್ರೋ ನಿಂತ್ಕೊಳ್ಳೋದು? ಎಲ್ಲಿ ನಿಂತ್ಕೊಳ್ಳೋದು? ಬ್ಯಾಟ್ಸ್ಮನ್ ಅಲ್ಲೆಲ್ಲ ಪದೇ ಹೋಗಿದ್ರ. ಎಲ್ಲೆಲ್ಲಿ ನಿಂತ್ಕೊಳ್ಬೇಕು, ಏನು ಕತೆ ನೋಡೋಣ. ತಮಾಷೆ ಬ್ರೋ, ನಾನು ಚೆನ್ನಾಗಿ ಮಾಡಲ್ಲ ಬ್ರೋ. ನಾನೇನು ಔಟ್ ಆಗಿಲ್ಲ ಅಂತಿದ್ದೆ. ಎಲ್ರಿಗೂ ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆ ನಾನು ಹಿಡಿತೀನಿ ಅಂತ. ಅಂಥ ಜಾಗದಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಅಂದರೆ ಈ ಕಡೆ ಬಾಲೇ ಬರ್ತಾಯಿಲ್ಲ. ಓಕೆನಾ? ಎಲ್ಲ ಅಲ್ಲೇ ಹೋಗ್ತಾ ಇದೆ. ಅಲ್ಲಿ ಡಿಸ್ಅಡ್ವಾಂಟೇಜ್ ಅಂದರೆ ಬಾಲ್ ರೋಡ್ಗೆ ಹೋಗುತ್ತೆ. ಸೊ ಹೋಗ್ಬೇಕು, ಅಲ್ಲಿ ನಿಂತಿರೋರು ಓಡೋಗ್ಬೇಕು ಬಾಲ್ ತರೋದಕ್ಕೆ. ನಾನು ಅವಾಗಿಂದ ಒಂದು ಬಾಲು ಬಂದಿಲ್ಲ ಅಂತ ಶಿಸ್ತಾಗಿ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಸೊ
ಅರ್ಥ ಆಯ್ತಲ್ಲ. ಬೌಲಿಂಗ್ ಮಾಡಲಾ? ಮ್ಯಾಚ್ ಎಲ್ಲ ಮುಗಿಸ್ಬಿಟ್ಟು ಏನು ಮಾಡೋದು ನೆಕ್ಸ್ಟ್ ಅಂತ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಏನು ಅಂತ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ವೀಕೆಂಡ್ ಪ್ಲ್ಯಾನ್ ಒಂದು ಆಗ್ತಾಯಿದೆ, ಏನೇನೋ ಆಗ್ತಾಯಿದೆ. ಆ್ಯಂಡ್ ಆಗಿದೆ ಗ್ಯಾಪಲ್ಲಿ ನೋಡಿರಿ ಇವಾಗ ಇಳಿಸ್ತಾರೆ, ಹೆಂಗೆ ಇಳಿಸ್ತಾರೆ. ಬಟ್ ಯಾರು ಅದು ಇಳಿಸ್ಬೇಕಾರೆ ನೋಡಿದ್ರೆ ಅದೇನೋ ನಮ್ಮ ಗಾಡಿ ಆಗಿರೆ ಬಲೆ ನೋವಾಗುತ್ತೆ, ಮನ್ಸಿಗೆ ನೋವಾಗುತ್ತೆ. ಸೊ ಗೈಸ್ ಹೊರಡ್ತಾ ಇದ್ದೀವಿ. ಗ್ರೌಂಡಲ್ಲಿ ಆಡ್ತಿದ್ದಿದ್ದು ಬಾಯ್ಸ್ ಎಲ್ಲ ಹೊರಟೋದ್ರು. ನಾವು ಅಯ್ಯೋ ನಜ್ಜಿ ಎಷ್ಟು ಮಾತುಗಳು ಆಡ್ತಾಯಿದ್ದೀವಿ ಅಂದರೆ ಮಾತಾಡ್ಕೊಂಡೇ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಒಂದೇ ಮ್ಯಾಚ್ ಆಡಿದ್ದು, ಆಮೇಲೆ ಸಾಕು ಹೊರಡ್ತೀವಿ ನಾವು. ಅವ್ರು ಆಡಿ ಅಂದರು. ಇಲ್ಲ ನಾವು ಒಟ್ಬಿಡ್ತೀವಿ ಅಂತ ಅಂದ್ಕೊಂಡು ಅಲ್ಲೇ ಕೂತಿದ್ದೀವಿ. ಅವ್ರು ಇನ್ನೊಂದು ಮ್ಯಾಚೆಲ್ಲ ಆಡ್ಬಿಟ್ಟು ಅವರು ಡಿಸ್ಪರ್ಸ್ ಆದರು. ಬಾಯ್, ನಾನು ಹಿಂಗೆ ಹೋಗ್ಬಿಡ್ತೀನಿ ಒಳಗಡೆಯಿಂದ. ಬಾಯ್. ಇಲ್ಲೇ ಒಳಗಡೆಯಿಂದ ಹೋಗ್ಬೋದಾಗಿತ್ತು, ನಾನು ಆ ಸೈಡ್ ಸುಮ್ಮನೆ ಮೇನ್ ರೋಡ್ಗೆ ಹೋದೆ. ಯೂ ಟರ್ನಿಗೆ ಸಿಕ್ಕಾಪಟ್ಟೆ ಮುಂದೆ ಹೋಗಬೇಕು. ಸೊ ಇವಾಗ ಮನೆ ಕಡೆಗೆ ನಮ್ಮ ಪಯಣ ಶುರು.